ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇಲ್ಲ ಅಕೌಂಟ್ಗಳಿಗೆ. ಕಾರಣ ಕೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಶಾಕ್ ಆಗುತ್ತೆ. ಅದ್ರ ಕಾರಣ ಏನರಿಂದ ನಮಗೆ ಅಮೌಂಟ್ ಬರ್ತಾ ಇಲ್ಲ, ಹಾಗೆ ಇನ್ನು ಮುಂದೆ ಯಾವ ರೀತಿ ನಮಗೆ ಅಕೌಂಟ್ಗೆ ಅಮೌಂಟ್ ಬರುತ್ತೆ, ಎಷ್ಟು ದಿನಗಳಲ್ಲಿ ನಮಗೆ ಅಮೌಂಟ್ ಬರುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಹಾಗೆಯೇ ಏನಕ್ಕೆ 2-3 ತಿಂಗಳಿನಿಂದ ನಮಗೆ ಅಮೌಂಟ್ ಬರ್ತಾ ಇಲ್ಲ, ಇನ್ನೇನು ಸ್ಟಾಪ್ ಮಾಡಿಬಿಡ್ತಾರೆ, ಇಲ್ಲ ಏನು ರೀಸನ್ನು, ಏನೇ ಕೇಳಿದ್ರೂ ತಾಂತ್ರಿಕ ಒಂದು ಕಾರಣ ಇದೆ, ಅದರಿಂದ ದುಡ್ಡು ಹಾಕೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಲಾಸ್ಟ್ ಟೈಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದ ಕಾರಣದಿಂದ ಕೂಡ ಅವರು ಹಾಸ್ಪಿಟಲಿಂದ ಬಂದ ಮೇಲೆ ಇನ್ನು ಮಿಕ್ಕಿದ ಅಮೌಂಟ್ ಜಮಾ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇನ್ನೂ ಹಾಕಿಲ್ಲ. ಯಾಕೆ, ಏನು ರೀಸನ್ನು ಅಂತ ಸುಮಾರು ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗೆ ಸುಮಾರು ಜನ ಹೇಗಾಗಿದೆ ಅಂದರೆ ಅವ್ರ ಸಂಸಾರ ನಡೀತಾ ಇರೋದಾಗಿರ್ಬೋದು, ಮಕ್ಕಳ ಫೀಸು, ಎಜುಕೇಷನ್ನು, ಹಾಗೆ ಇನ್ನೇನಕ್ಕೋ ಮಾತ್ರೆ, ಮೆಡಿಸನ್ಸ್ ಎಲ್ಲ ತುಂಬಾ ಅವರು ಇದ್ರ ಮೇಲೇ ಡಿಪೆಂಡ್ ಆಗಿರ್ತಾರೆ. ಸೊ ಅವರು ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ತುಂಬ ಯೋಚನೆ ಕೂಡ ಮಾಡ್ತಾ ಇರ್ತಾರೆ. ಹಾಕಿಲ್ಲ, ನಿಲ್ಲಿಸ್ಬಿಡ್ತಾರೆ, ಒಂದು ಸಂಸಾರ ನಡೀತಾ ಇದೆ, ಇದರಿಂದ ಇನ್ನೇನು ಮುಂದೆ ಮಾಡಬೇಕು ಅಂತ ಸುಮಾರು ಜನ ಹೆಣ್ಮಕ್ಳು ಯೋಚನೆ ಮಾಡ್ತಾ ಇರಬೇಕಾದ್ರೆ ಸರ್ಕಾರದಿಂದ ಒಂದು ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಸುಮಾರು ತಾಂತ್ರಿಕ ಒಂದು ಅಡಚಣೆಯಿಂದ ದುಡ್ಡು ಹಾಕೋಕ್ಕಾಗ್ತಾ ಇಲ್ಲ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಜಿಲ್ಲಾ ಒಂದು ಇದಕ್ಕೇನೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಅವ್ರ ಕಡೆಯಿಂದ ನಿಮ್ಮ ಅಕೌಂಟ್ಗಳಿಗೆ ಏನಿದೆ ಆ ಅಕೌಂಟ್ಗಳಿಗೆ ಹಾಕೋದಕ್ಕೆ ಒಂದು ಸಲಹೆ ಕೊಟ್ಟಿದ್ದಾರೆ. ಯಾವ್ಯಾವ ಜಿಲ್ಲೆ ಇದಕ್ಕೆ ಎಷ್ಟೆಷ್ಟು ಗ್ರಾಮಗಳು ಸೇರುತ್ತೆ, ಆ ಗ್ರಾಮಕ್ಕೆ ಆ ಒಂದು ಜಿಲ್ಲೆಗೆ ಇಷ್ಟು ಅಮೌಂಟ್ ಅಂತ ಅವ್ರು ಹಾಕಿ ಇಷ್ಟು ಜನ ಫಲಾನುಭವಿಗಳು ಅಂತ ಹೇಳಿ ಅಲ್ಲಿ ಅಷ್ಟು ಜನಕ್ಕೆ ಅದನ್ನು ಒಂದು ಡಿವೈಡ್ ಮಾಡೋ ಒಂದು ಹೊಸ ಯೋಜನೆ ತೊಗೊಂಬಂದಿದ್ದಾರೆ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ, ಸರಿ ಜಿಲ್ಲಾಧಿಕಾರಿಗಳು ಅಂತ ಹೇಳಿದ್ರೆ ಬೆಂಗಳೂರಿಗೆಲ್ಲ ಗ್ರಾಮ ಪಂಚಾಯತಿಗಳು ಅದೆಲ್ಲ ಇರುತ್ತೆ, ಹಳ್ಳಿಗಳಿಗೆಲ್ಲ ಗ್ರಾಮ ಪಂಚಾಯತಿ ಆ ಥರ ಎಲ್ಲ ಇರುತ್ತೆ. ಸಿಟಿಗಳಿಗೆಲ್ಲ ಏನು ಮಾಡ್ತಾರೆ ಅಂದರೆ ಅಂದರೆ DC ಆಫೀಸ್ ಇರುತ್ತೆ ಅಲ್ಲ, DC ಆಫೀಸ್ಗೆ ಕಳಿಸಿ ಎಲ್ಲಿ ಎಷ್ಟೆಷ್ಟು ವೋಟ್ ಇದೆ, ಅದರಲ್ಲಿ ಎಷ್ಟು ಮಹಿಳೆ ರೇಷನ್ ಕಾರ್ಡ್ ಇದೆ ಅಂತ ಹೇಳಿ ಅವ್ರನ್ನೆಲ್ಲ ಅಲ್ಲಿ ಸಪ್ರೇಟ್ ಮಾಡಿ ಯಾರ್ಯಾರ ಅಕೌಂಟ್ಗೆ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿ ಒಂದು ಲೀಸ್ಟ್ ಮಾಡಿ ಕಳಿಸ್ತಾರೆ. ಅದೇ ಈ ತಿಂಗಳು 20ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಏನು 3 ಕಂತಿನ ಅಮೌಂಟ್ ಬ್ಯಾಲೆನ್ಸ್ ಇದೆ ಆ 3 ಕಂತು ಅಮೌಂಟ್ನ ಅವರು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಈಗ ಬಜೆಟ್ ಮಂಡನೆ ಮಾಡೋಕ್ಕೂ ಮುಂಚೆನೇ ಅವರು ನಿಮಗೆ ಏನಿದೆ ಅದು ಅಮೌಂಟ್ನ ಕ್ಲಿಯರ್ ಮಾಡಿ ಕೊಡಬೇಕು. ಅಕಸ್ಮಾತ್ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ ಅವ್ರಿಗೆ ಪೆಂಡಿಂಗ್ ಆಗುತ್ತೆ. ಹಾಗೆ ಬಜೆಟ್ ಆದಮೇಲೆ ಎಕ್ಸ್ಟ್ರಾ ಮಾಡೋ ಚಾನ್ಸಸ್ ಕೂಡ ಇದೆ, ಅಂದರೆ 3000 ರೂಪೀಸ್ ಮಾಡೋ ಚಾನ್ಸಸ್ ಇದೆ. ಆಗ ಅವ್ರಿಗೆ ಎರಡನ್ನೂ ಸೇರಿಸಿ ಹಾಕೋದಕ್ಕೆ ಹೆವಿ ಆಗುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಇದರಿಂದ ಬೆನಿಫಿಟ್ಸ್ ಕೂಡ ಇರೋದ್ರಿಂದ ಅವರು ಇದನ್ನು ಪೆಂಡಿಂಗ್ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ. ಸೊ ಸುಮಾರು ತಾಂತ್ರಿಕ ಒಂದು ಇದಿರೋದ್ರಿಂದ ಏನೇ ಎಷ್ಟೇ ಕಡೆಯಿಂದ ಇಲ್ಲ ಇದು ನಿಲ್ಲಿಸ್ಬಿಡ್ತಾರೆ, ಅವ್ರ ಹತ್ರ ದುಡ್ಡಿಲ್ಲ ಅಂತ ಏನೇ ಹೇಳಿದ್ರು ಅವರು ಕೆಲವೊಂದು ಗೌರ್ಮೆಂಟ್ ಇದರಿಂದ ಸರಿ ಇದು ಕಂಟಿನ್ಯೂ ಮಾಡಬೇಕು, 5 years ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗ ನಿಮ್ದು ಏನಿದೆ 14, 15, 16 3 ಕಂತು ಏನಿದೆ ಆ 3 ಕಂತು ಬಂದು ನಿಮ್ಮ ಅಕೌಂಟ್ಗೆ ಬಂದು ಸೇರಿ ಬೀಳುತ್ತೆ. ಆ ಅಕೌಂಟ್ ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ಬಜೆಟ್ ಮಂಡನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ 2000 ರೂಪಾಯಿ ಲಾಸ್ಟ್ ಮಂತಲ್ಲೆಲ್ಲ ಕೆಲವ್ರಿಗೆ 2 ತಿಂಗಳದ್ದು ಒಂದೇ ಸತಿ ಹಾಕಿದ್ದಾರೆ, ಇನ್ನು ಕೆಲವ್ರಿಗೆ ಬಂದೇ ಇಲ್ಲ 3 ತಿಂಗಳಿನಿಂದ. ಇನ್ನು ಕೆಲವ್ರಿಗೆ ಏನಾದರೂ ನಿಮ್ಮ ಅಕೌಂಟ್ಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ಕೂಡ, ಇಲ್ಲ ನಿಮ್ಗೆ ಏನಾದರೂ ಒಂದು ರೇಷನ್ ಕಾರ್ಡಲ್ಲಿ ಚೇಂಜಸ್ ಇದ್ದರೆ ಕೂಡ ನಿಮಗೆ ಬಂದಿರೋದಿಲ್ಲ. ಅದನ್ನು ನೀವು ಫಸ್ಟು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಯಾಕೆ ಅಂದರೆ ಗೌರ್ಮೆಂಟ್ ಮೇಲೆ ಯಾವಾಗಲೂ ನೀವು ಹೇಳೋಕ್ಕಾಗೋದಿಲ್ಲ ನನಗೆ ಇಷ್ಟು ವರ್ಷದಿಂದ ಬಂದೇ ಇಲ್ಲ, ಯಾಕೆ ರೀಸನ್ ಇವ್ರು ನಮ್ಗೆ ಹಾಕ್ತಾ ಇಲ್ಲ ಅಂದರೆ ನಿಮ್ಗೆ ಏನಾದರೂ ತೊಂದರೆ ಆಗಿರುತ್ತೆ, ಇಲ್ಲ ನೀವು ಅಪ್ಲಿಕೇಶನ್ ಹಾಕೋ ಹತ್ರ ಏನಾದರೂ ತೊಂದರೆ ಆಗಿರುತ್ತೆ ನಿಮಗೆ. ಸೊ ನೋಡಿಕೊಂಡು ಹೋಗಿ ಅದನ್ನು ರೆಡಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗೆ ಕೂಡ ಅಮೌಂಟ್ ಬಂದು ಬೀಳುತ್ತೆ. ಆ್ಯಂಡ್ ಇದರಿಂದ ಸುಮಾರು ಜನಕ್ಕೆ ಹೆಲ್ಪ್ಫುಲ್ ಆಗಿದೆ. ಸುಮಾರು ಜನ ಎಷ್ಟೋ ನಗ್ನಾಗ್ತಾ ಇದ್ದಾರೆ. ಸುಮಾರು ಜನ ನಾನು ಲಾಸ್ಟ್ 2 ವೀಡಿಯೋಸಲ್ಲಿ ಹೇಳಿದ್ದೀನಿ ಆಲ್ರೆಡಿನೇ. ಯಾಕಂದರೆ ಸುಮಾರು ಜನ ಎಷ್ಟೆಷ್ಟೋ ಒಂದು ಸಂಸಾರ ನಡೆಸ್ಬೋದು, ಇಲ್ಲ ಅವ್ರ ಜೀವನಕ್ಕೆ ಏನಾದರೂ ಒಂದು ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಇನ್ನು ಕೆಲವರು ಹೆಣ್ಮಕ್ಳಿಗೆ ಯೂಸ್ ಆಗುವಂಥದ್ದು, ಮಕ್ಕಳಿಗೆ ಯೂಸ್ ಆಗುವಂಥದ್ದು ಸುಮಾರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇನ್ನು ಕೆಲವರು ದೊಡ್ಡ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ, ಫೋನ್ಗಳು ತೊಗೊಂಡಿದ್ದಾರೆ, ಮೆಡಿಸನ್ಸು, ಆಚೆ ಹೋಗೋದು, ಆ 2000 ರೂಪಾಯಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಆಗ್ತಾ ಇದೆ ಅಂತ
ತುಂಬ ಜನಕ್ಕೆ ಯೂಸ್ ಆಗ್ತಾ ಇದೆ. ಹಾಗೆ ಗೌರ್ಮೆಂಟ್ ಇನ್ನೂ ಅಮೌಂಟ್ ಹಾಕಿ ಎಲ್ಲರದು ಏನಿದೆ ಅದು ಅಮೌಂಟ್ ಹಾಕಲಿ, ಇನ್ನೂ ಒಂದಷ್ಟು ಜನಕ್ಕೆ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಬಟನ್ ಕೂಡ ಇದೆ. ಸುಮಾರು ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರಾ ಅವ್ರಿಗೆ ಯೂಸ್ ಆಗುತ್ತೆ, ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಸೊ ಮೆಂಬರ್ಶಿಪ್ ತಗೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.